ಯಾವುದು ಮೇಲಾವುದು. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿನಿದೇನಃ ವಿಧಿ ವಿಲಾಸವಿನಿದೇನಃ. ಸಪ್ತದ್ವೀಪವಸುಂಧರೆ ಆಳಿದ ಸಾರ್ವಭೌಮ ಶ್ರೀ ಹರಿಶ್ಚಂದ್ರನೇ, ಕಾಲಕರ್ಮದಲ್ಲಿ ಸೆರೆಯಾಗಿರಿನ ಮಸಣವ ಕಾಯುವನಾದನೇ, ಆ ಮಹಾತ್ಮನಿಗೆ ಅನುಚರಗಣ ಈ ಭೂತ ಪ್ರೇತ ಪಿಶಾಚಿಗಣ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿನಿದೇನಃ ವಿಧಿ ವಿಲಾಸವಿನಿದೇನಃ. ಸಿದ್ಧನಾಗು. ದೀನ ಬಾಂಧವ ಸರ್ವಲೋಕೈಕವಂದ್ಯ, ನನಗೆ 100 ಜನ್ಮದಲು ಮುಂದೆ ಸತತ ಪುಣ್ಯನ ಹರಿಶ್ಚಂದ್ರ ಭೂವರನ ಪತಿಯ ಮಾಡುವುದಯ್ಯ. ಪ್ರಾಣೇಶನನ್ನು ಎಂದೆಂದು ಕಾದು ಸತ್ಯನಿಷ್ಠೆಯ ದೇದೀಪ್ಯ ಮಾಡುವುದೋ ದೇವ. ತಾಳಿ ಕಟ್ಟಿದ ಕೈಲೆ ತರುಣಿ ಕಂಠವ ಕೊಯ್ಲೆ, ಏನಿದಂತಹ ಶೂಲೆ ವಿಧಿಯಲೇಲೆ. ರವಿವಂಶ ಧರ್ಮ ಆರ್ತತ್ರಾಣಶೀಲಗಳ ತೊರೆದು ನಾನಿಂದು ಶ್ರೀಹತ್ಯಗೈಲೆ. ಅನುಮಾನ ಅಭಿಮಾನ ಅನುರಾಗ ತೊರೆದೀಗ ಪಾಷಾಣದಂತಾಗಿ ಕರುಣೆ ನೀಗಿ, ಆಗು ಹೋಗುಗಳೆಲ್ಲ ಶಿವನ ಆಣತಿಯೆಂದು ಸ್ಥಿರವಾಗಿ ಸ್ವೀಕರಿಸಿ ನಡಿವೆನೆಂದು. ಸರ್ವಧರ್ಮಾರ್ಥ ಕಾಮ ಮೋಕ್ಷಗಳಿಗೆಲ್ಲ ಅರ್ಧಭಾಗಿನಿಯಾದ ಅರ್ಧಾಂಗಿ ತಲೆಯ ಕಡಿದು ನಾನಿನ್ನ ಪಾದಾರವಿಂದಗಳಿಗೆ ಇದೋ ಸಮರ್ಪಿಸುವೆನು, ಸ್ವೀಕರಿಸೋ ದೇವಾ. ಎಂಥ ಘೋರ ಕೆಲಸ ಮಾಡುತ್ತಿದ್ದೀಯ. ಸೂರ್ಯವಂಶ ಸಂಜಾತನಾದ ನೀನು ಹೆಂಡತಿಯನ್ನು ಮಾರಿಕೊಂಡು ಚಂಡಾಲನಿಗೆ ದಾಸನಾಗಿರುವುದು ಅಲ್ಲದೆ ಇಂದು ಸ್ತ್ರೀ ಹತ್ಯವನ್ನು ಮಾಡುತ್ತಿದ್ದೀಯ. ನಿನ್ನ ಮನಸ್ಸು ಎಂಥ ಕಠಿಣವು. ನಿರಪರಾಧಿಯಾದ ನಿನ್ನ ಹೆಂಡತಿಯನ್ನು ಕೊಲ್ಲುವುದು ಯಾವ ಧರ್ಮವೋ? ಈ ವಿಷಯದಲ್ಲಿ ಧರ್ಮಾಧರ್ಮಗಳ ತರ್ಕ ಅನಗತ್ಯ. ನಾನು ವೀರಬಾಹುವಿನ ಸೇವಕ. ನನ್ನ ಧಣಿ ಆಜ್ಞೆಯನ್ನು ನೆರವೇರಿಸಬೇಕಾದ್ದು ನನ್ನ ಕರ್ತವ್ಯ. ದಯಮಾಡಿ ತಾವು ದೂರ ಹೋಗಿ. ಸಾಕು ಹರಿಶ್ಚಂದ್ರ, ಸರ್ವಸ್ವವನ್ನು ಕಳೆದುಕೊಂಡಿದ್ಯಾ. ಇನ್ನೂ ನಿನ್ನ ಛಲವನ್ನು ಬಿಡಲಲ್ಲಯ್ಯ. ಪೂಜ್ಯರೇ, ಎಂದಿನ ತನಕ ನನ್ನ ಸತ್ಯವನ್ನು ನಾನು ಕಳೆದುಕೊಳ್ಳುವುದಿಲ್ಲವೋ ಅಂದಿನ ತನಕ ನಾನು ಏನನ್ನೂ ಕಳೆದುಕೊಂಡಿಲ್ಲವೆಂದು ಭಾವಿಸುತ್ತೇನೆ. ಕಾರ್ಯವು ಮಿಂಚಿ ಹೋಗುವುದಕ್ಕೆ ಮುಂಚೆ ನನ್ನ ಮಾತನ್ನು ಕೇಳು. ನಿನ್ನ ಮಗನನ್ನು ಬದುಕಿಸಿಕೊಡುತ್ತೇನೆ. ನಿನ್ನ ಹೆಂಡತಿಯ ಮೇಲೆ ಬಂದಿರುವ ಅಪರಾಧವನ್ನು ಹೋಗಲಾಡಿಸುತ್ತೇನೆ. ನಿನ್ನ ರಾಜ್ಯಾದಿ ಸಕಲ ಸಂಪತ್ತನ್ನು ಹಿಂತಿರುಗಿಸಿಕೊಡುತ್ತೇನೆ. ನನ್ನ ಕುಮಾರಿಯರನ್ನು ಲಗ್ನ ಮಾಡಿಕೊಂಡು ಸುಖವಾಗಿ ನೀನು ನಮ್ಮ ವಂಶೀಕನೆಂಬ ಅಭಿಮಾನದಿಂದ
ಈ ಅನುಗ್ರಹ ತೋರಿಸುತ್ತಿದ್ದೇನೆ. ಮಹಾನುಭಾವ, ತಾವು ಸರ್ವಜ್ಞರು. ನನ್ನ ಮೇಲೆ ಇಷ್ಟೊಂದು ಅಭಿಮಾನ ತೋರಿಸಲು ಸಿದ್ಧರಾಗಿರುವ ತಾವು ನನ್ನ ಸತ್ಯವನ್ನು ರಕ್ಷಿಸಿಕೊಳ್ಳಲು ಅನುಗ್ರಹಿಸಿ ಆಶೀರ್ವದಿಸಬಾರದೆ? ಭಲೆ ಹರಿಶ್ಚಂದ್ರ, ಭಲೆ. ಮೆಚ್ಚಿದೆ ನಿನ್ನ ಸತ್ಯಸಂಧತೆಗೆ. ಗೆದ್ದವರು ನಿನ್ನ ಗುರು. ಗೆಲುವೇನು, ಸೋಲೇನು, ಗುರುವೇನು ಅರ್ಥ ಮಾಡಿಕೊಳ್ಳುವ ಕಾಲವಿದಲ್ಲ. ದೇವಿ, ಸಿದ್ಧಳಾಗ. ದೇವಿ, ಈಶ್ವರ, ನನ್ನ ಧಣಿಯಾಜ್ಞೆಯನ್ನು ನಾನು ನೆರವೇರಿಸುತ್ತಿದ್ದೇನೆ.